ಮೂವಿ ಸೂಪರ್ ಆಗಿದೆ ಸರ್. ಆರಾಮಾಗಿ ಫ್ಯಾಮಿಲಿ ಜೊತೆ ಬಂದು ನೋಡ್ಬೋದು. ಚೆನ್ನಾಗಿದೆ, ಆರಾಮಾಗಿ ಬಂದು ನೋಡಿ ಕನ್ನಡ ಇಂಡಸ್ಟ್ರಿ ಇಂಪ್ರೂವ್ ಮಾಡಿ. ಸಿನಿಮಾಲಿ ನಮ್ಮ ಶರತ್ ಅವ್ರ ಆ್ಯಕ್ಟಿಂಗ್ ಸೂಪರ್ ಆಗಿದೆ, ಸ್ಟೋರಿ ಡಿಫ್ರೆಂಟಾಗಿ ತೆಗೆದಿದ್ದಾರೆ, ಚೆನ್ನಾಗಿದೆ, ನೋಡ್ಬೋದು ಎಲ್ಲ ಫ್ಯಾಮಿಲಿ ಜೊತೆ ಬಂದು ಕುತ್ಕೊಂಡು. ಹೌದು ಸರ್, ಹೊಸಬ್ರಿಗೆ ಚಾನ್ಸ್ ಕೊಡಿ, ಚೆನ್ನಾಗಿದೆ ಮೂವಿ ನೋಡಿ. ಸಖತ್ತಾಗಿದೆ ಅಣ್ಣ, ಮೂವಿ ಮಾತ್ರ ಮಸ್ತಾಗಿದೆ. ಎಷ್ಟು ಸಲ ನೋಡಿದ್ರು ಬೇಜಾರಾಗಲ್ಲ, ಸಖತ್ತಾಗಿದೆ, ಎಲ್ಲನೂ ಇಷ್ಟ ಆಯಿತು. ಸಸ್ಪೆನ್ಸ್ ಆಗಿದೆ, ಅದೇ ಒಂಥರ ಕ್ರೇಜ್ ಆಗಿರುತ್ತೆ. ಮೂವಿ ಚೆನ್ನಾಗಿದೆ ಒಟ್ಟಿನಲ್ಲಿ. ಸಿನಿಮಾ ತುಂಬ ಚೆನ್ನಾಗಿದೆ. ಸೊ ನನ್ನ ಫ್ರೆಂಡ್ ಮಾಡಿದ್ದಾನೆ ಧನುಷ್ ಅಂತ, ತುಂಬ ಚೆನ್ನಾಗಿ ಮಾಡಿದ್ದಾನೆ. ರನ್ನ ಅಂತ ಮಾಡಿದ್ದಾರೆ, ಸ್ಟೋರಿ ಚೆನ್ನಾಗಿ ಮಾಡಿದ್ದಾರೆ. ಹೊಸಬ್ರು, ಸೊ ಪ್ರತಿಯೊಬ್ಬರು ಬಂದು ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಥ್ಯಾಂಕ್ ಯು ಸರ್. ಅದ್ಭುತವಾಗಿದೆ, ಡೈರೆಕ್ಷನು ಸಖತ್ತಾಗಿದೆ. ಹೊಸ 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 ಸ್ಟೋರಿ, ಇದು ರಿಯಲ್ ಸ್ಟೋರಿ ಅಂತಿದೆ. ಅಶೋಕ್ ಕುಮಾರ್ ಅವರು ಮತ್ತು ಸಂಗ್ರಾಮ್ ಸಿಂಗ್ ಅವರು ಹೇಳಿರೋ ಕಥೆನ ಆಧರಿಸಿ ಸೂಪರಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಎಲ್ಲ ಭಾರಿ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಚೆನ್ನಾಗಿದೆ, ಆಲ್ ದಿ ಬೆಸ್ಟ್ ವಿಜಯ್ ಸೂರ್ಯ ಅಣ್ಣ ಡೈರೆಕ್ಟ್ರು, ಆಲ್ ದಿ ಬೆಸ್ಟ್ ಅಣ್ಣ. ಫಿಲಮ್ ಚೆನ್ನಾಗಿದೆ ಅಂದರೆ ಫ್ಯಾಮಿಲಿ ಸಮೇತ ಬಂದು ನೋಡಿದ್ರೆ ಖುಷಿ ಆಗುತ್ತೆ. ಸೂಪರ್ 100 ಗ್ಯಾರಂಟಿ. ನನಗೆ ಮಸಾಣದಿಂದ ಬರೋದು ತುಂಬ ಇಷ್ಟ ಆಯಿತು. ಮಸಾಣ ಸ್ಟೋರಿ, ಮಸಾಣದ ಹಾಡು ಸಖತ್ತಾಗಿದೆ. ಅದು ಸಿಗರೇಟು ಬಾಯಿಗೆ ಹಾಕೋದು ತುಂಬ ಇಷ್ಟ ಆಯಿತು. ಸೂಪರ್ ಇತ್ತು, ಚೆನ್ನಾಗಿದೆ. ಮತ್ತು ನೋಡಿ ಆರೈಸಿ ಚೆನ್ನಾಗಿದೆ, ಸೂಪರ್ ಆಗಿದೆ. ಹೌದು ಸರ್, ಸೂಪರ್ ಸ್ಟಾರ್ ಬಂದಿದೆ. ಮತ್ತೊಂದು ಹೀರೋಯಿನ್ ಮತ್ತು ಹೀರೋ ಇಬ್ಬರು ಸೂಪರ್ ಸ್ಟಾರ್ ಇಂಡಸ್ಟ್ರಿಗೆ ಬಂದಿದ್ದಾರೆ. ಸೂಪರ್ ಆಗಿದೆ ಫಿಲಮ್, ಬಂದು ನೋಡಿದ್ರೆ ಅರ್ಥ ಆಗುತ್ತಲ್ಲ, ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಅರ್ಥ ಆಗಿದೆ. ಸೂಪರ್ ಸರ್, ಓಕೆ ಥ್ಯಾಂಕ್ ಯು. ಚೆನ್ನಾಗಿದೆ, ನಮ್ದನು ಆಕ್ಟ್ ಮಾಡಿರೋದು ಚೆನ್ನಾಗಿದೆ. ನಮ್ಮ ದನುದೇ ಇಷ್ಟ ಆಯಿತು. ಫಿಲಮ್ ತುಂಬ ಚೆನ್ನಾಗಿದೆ, ಎಲ್ಲೂ ಬೋರ್ ಆಗೋದಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ನಮ್ಮ ಮಗ ಅನ್ನೋರು ಧನುಷ್ ಚೆನ್ನಾಗಿ ಮಾಡಿದ್ದಾರೆ. ಅದೇ ಸ್ಟಾರ್ ಅಂತ ಹೆಸರಿಡ್ತಾರೆ ನೋಡಿ, ಅವರೇ ನಮ್ಮ ಮಗ. ಸಿನಿಮಾದಲ್ಲಿ ತುಂಬ ಚೆನ್ನಾಗಿದೆ ಅನ್ನಿಸ್ತೈತೆ ಅಷ್ಟೇ, ಕಂಟೆಂಟ್ ಅಂತ. ತುಂಬ ಚೆನ್ನಾಗಿದೆ ಮೂವಿ. ಆ್ಯಂಡ್ ನಮ್ಮ ಫ್ರೆಂಡ್ ಧನುಷ್ ಆ್ಯಕ್ಟ್ ಮಾಡಿದ್ದಾನೆ ಫಸ್ಟ್ ಟೈಮ್, ಚೆನ್ನಾಗಿದೆ. ದೊಡ್ಡ ಸ್ಕ್ರೀನ್ ನೋಡೋಕ್ಕೆ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ, ಎಲ್ಲ ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಸೊ ಖುಷಿಯಾಗಿದೆ, ಚೆನ್ನಾಗಿದೆ. ಎಲ್ಲರೂ ಒಳ್ಳೆ ಎಫೆಕ್ಟ್ ಮಾಡಿದ್ದಾರೆ, ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಖುಷಿ ಆಯ್ತು ಎಲ್ಲರೂ ನೋಡೋದು. ಥ್ಯಾಂಕ್ ಯು. ಪರವಾಗಿಲ್ಲ, ಚೆನ್ನಾಗಿದೆ, ಹುಡುಗಿ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ರೌಡಿ ಜಾಮ ಸಂಸಾರಿಕ ಚಿತ್ರ ಚೆನ್ನಾಗಿದೆ. ರಿಯಾಲಿಟಿಗೆ ತುಂಬ ಹತ್ರವಾದಂಥ ಸಿನಿಮಾ. ಪ್ರತಿಯೊಂದು ಏರಿಯಾದಲ್ಲಿ ನಮ್ಮ ಲೋಕಲ್ ಬೆಂಗಳೂರಲ್ಲಿ ಏನು ನಡೆಯುತ್ತೆ ಅದನ್ನು ನಾವು ಇವತ್ತು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. 2 ಸ್ಟಾರ್ಗಳು ಉಟ್ಕೊಂಡು, ಸ್ಟಾರ್ ಶರತ್ ಸರ್ ಆಗ್ಬೋದು, ಡೈರೆಕ್ಟರ್ ವಿಜಯ್ ಸೂರ್ಯ ಆಗ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತೊಮ್ಮೆ ಎಲ್ಲ ಫ್ಯಾಮಿಲಿ ಬಂದು ನೋಡ್ಬೋದು. ಇಂಥ ಸಿನಿಮಾಗಳು ಈಗಿನ ಇದರಲ್ಲಿ ಕಡಿಮೆ. ಪ್ರತಿಯೊಬ್ಬರು ಬಂದು ಸಿನಿಮಾ ನೋಡಿ. 100 ರೂಪಾಯಿ ಎಲ್ಲಿ ಖರ್ಚು ಮಾಡ್ತಿರೋ ಬಿಡ್ತಿರೋ, ಫ್ಯಾಮಿಲಿ ಕರ್ಕೊಬಂದು ಸಿನಿಮಾ ನೋಡಿ. 2 ಅವರ್ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿ, ನಿಮಗೂ ಫ್ಯಾಮಿಲಿ ಹತ್ರ ಆಗ್ತಾರೆ. ಸಿನಿಮಾನು ಬೆಳೆಯುತ್ತೆ, ಕನ್ನಡ ಇಂಡಸ್ಟ್ರಿ ಬೆಳಿಬೇಕು. ಫಿಲಮ್ ತುಂಬ ಚೆನ್ನಾಗಿದೆ. ಸೊ ಉಪೇಂದ್ರ ಸರ್ ಯಾವ ಥರ ವಿಭಿನ್ನ ರೀತಿ ಪ್ರಯತ್ನ ಪಡ್ತಾರೋ ಅದೇ ಥರ ವಿಜಯ್ ಸೂರ್ಯ ಅವರು ವಿಭಿನ್ನ ರೀತಿ ಈ ಸ್ಟಾರ್ ಮೂವಿನ ತಂದಿದ್ದಾರೆ. ಸೊ ಶರತ್ ಸರ್ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡೋ ಮೂವಿ. ಸೊ ಸಾಂಗ್ಸ್ ತುಂಬ ಚೆನ್ನಾಗಿದೆ ಮೂವಿನಲ್ಲಿ, ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಆಲ್ ದ ಬೆಸ್ಟ್. ಸೊ ಎಲ್ಲರೂ ಬಂದು ಫಿಲಮ್ ಥಿಯೇಟ್ರಿಗೆ ಬಂದು ಫಿಲಮ್ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಇದು ಹೊಸಬರ ಪ್ರಯತ್ನ, ಎಲ್ಲರಿಗೂ ಒಳ್ಳೆ ಚಾನ್ಸ್ ಕೊಟ್ಟಿದ್ದಾರೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಚೆನ್ನಾಗಿ ಮಾಡಿದ್ದಾರೆ, ಅಭಿನಯನೂ ಚೆನ್ನಾಗಿದೆ, ಡೈರೆಕ್ಷನ್ಸು ಚೆನ್ನಾಗಿದೆ. ಸೊ ಯಶಸ್ವಿ ಆಗಲಿ ಅಂತೇಳಿ ಆರಿಸ್ತಾರೆ. ಸರ್ ಫಿಲಮ್ ತುಂಬ ಚೆನ್ನಾಗಿದೆ. ಲಾಸ್ಟಲ್ಲಿ ತುಂಬ ಥ್ರಿಲ್ಲಿಂಗ್ ಆಗಿತ್ತು. ಆ ವ್ಯಕ್ತಿ ಎಲ್ಲಿ ಹೋಗ್ತಾರೆ ಹೀರೋ ಅನ್ನೋದೇ ಒಂದು ಸಸ್ಪೆನ್ಸ್ ಆಗೋಯ್ತು. ತುಂಬ ಚೆನ್ನಾಗಿದೆ. 100 ಡೇಸ್ ಓಡಲಿ ಅಂತ ನಾನು ಆಶಿಸ್ತೀನಿ. ಎಲ್ಲರೂ ಬಂದು ಫಿಲಮ್ ಥಿಯೇಟ್ರಲ್ಲಿ ನೋಡಿ ಅಂತ ಹೇಳ್ತಾ ಓಕೆ ಸರ್, ಥ್ಯಾಂಕ್ಸ್ ಸರ್. ಥ್ಯಾಂಕ್ಸ್. ಫಿಲಮ್ ಚೆನ್ನಾಗಿದೆ ಸರ್, ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡೋಂಥ ಫಿಲಮು. ಹೀರೋ ಚೆನ್ನಾಗಿ ಮಾಡಿದ್ದಾರೆ, ವಿಜಯ್ ಪ್ರಕಾಶ್ ಅಲ್ವಾ ಡೈರೆಕ್ಟ್ರು ಸಖತ್ತಾಗಿ ಮಾಡಿದ್ದಾರೆ. ಸಖತ್ತಾಗಿದೆ ಫಿಲಮ್ ನೋಡಿ. ಚೆನ್ನಾಗಿದೆ ಸರ್ ಮೂವಿ, ಇನ್ನೇನಿಲ್ಲ. ವಿಜಯ್ ಪ್ರಕಾಶ್ ಸರ್ ಡೈರೆಕ್ಷನಲ್ಲಿ ಮತ್ತು ಶರತ್ ಅವ್ರ ಆ್ಯಕ್ಟಿಂಗಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಮೂವಿ. ಬೇಸಿಕ್ಲಿ ಇದು ರೌಡಿಸಮ್ ಮೂವಿ, ಫ್ಯಾಮಿಲಿ ಜೊತೆ ಬಂದು ನೋಡ್ಬೋದು. ಅಂಥ ಏನು ಸೆನ್ಸರ್ ಇರುವಂಥ ತುಂಬ ಇದೇನಿಲ್ಲ. ಚೆನ್ನಾಗಿದೆ ಮೂವಿ, ಬಂದು ನೋಡಬೇಕು. ಆಮೇಲೆ ಧನು ಅಂದ್ಬಿಟ್ಟು ಮೂವಿಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ್ಯಕ್ಚುಲಿ ಬೇಸಿಕ್ಲಿ ಇವಾಗ ಎಷ್ಟೋ ಜನ ಸೋಷಿಯಲ್ ಮೀಡ್ಯಾದಲ್ಲಿ ಇವಾಗ ನಾವೇನೋ ಮಾತಾಡ್ಬೋದು ತಿಕ್ತಿಗಳ ಥರ, ನಾವು ತಿಕ್ಳ ಥರ ಮಾತಾಡಿ ಎದುರುಗಡೆ ಇರೋನು ತಿಕ್ಳು ಥರ ಮಾಡಿಬಿಟ್ಟು ಅಂಥವ್ರು ಫೇಮಸ್ ಆಗೋದಕ್ಕಿಂತ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಅವರು
24,000 ಕಿಲೋಮೀಟರು ಸೈಕ್ಲಿಂಗ್ ಮಾಡಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ಧನು ಅಂದ್ಬಿಟ್ಟು. ಅವ್ರು ಇದರಲ್ಲಿ ಕಿರಣ್ ಅಂದ್ಬಿಟ್ಟೇನೆ ಇದು ಅವರ ಇದಿದೆ ನೇಮ್ ಇದೆ, ಫಸ್ಟೇ ಬರ್ತಾರೆ ಅವರು. ಆ ಮೂವಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಂಥವ್ರನ್ನ ಬೆಳೆಸಿ ಸ್ವಲ್ಪ, ಯಾಕೆಂದ್ರೆ ಅಂಥವ್ರನ್ನ ತಂದ್ರೇ ಮೂವಿಲಿ ಅವ್ರನ್ನ ನೋಡಿ ಅವ್ರ ಆ್ಯಕ್ಟಿಂಗ್ ನೋಡಿ ಮುಂದೆ ತಂದು ಕೊಡಿ ಸರಿನಾ. ಓಕೆ, ಮೂವಿ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ. ಸ್ಟಾರ್ ಮೂವಿ ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಎಲ್ಲ ವಚನ ಕಾಯೋರಿಗೆ ಹೀರೋ ಮಾಡಿದ್ದಾರೆ. ಸ್ಟಾರ್ ಅಂದರೆ ತುಂಬ ನೋಡೋಂಥ ಮೂವಿ ಇದೆ, ಫ್ಯಾಮಿಲಿಯಲ್ಲಿ ನೋಡೋಂಥ ಮೂವಿ ಇದೆ ಸರ್. ಮೂವಿ ಚೆನ್ನಾಗಿದೆ, ಎಲ್ಲ ಹೊಸ ಹೀರೋಗಳಿದ್ದಾರೆ, ಸಪೋರ್ಟ್ ಮಾಡಿ. ಸ್ವಲ್ಪ ರೌಡಿಸಮ್ ಇದೆ, ಚಿಕ್ಕ ಮಕ್ಕಳು ಯಾವ ಥರ ಬೆಳೀತಾ ಇದ್ದಾರೆ ಸ್ವಲ್ಪ ಅದಕ್ಕೆ ಬರಬೇಕು, ಆ ಥರ ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ. ರೌಡಿಸಮ್ ಅಂದರೆ ರೌಡಿಸಮ್ ಅಲ್ಲ, ಎಲ್ಲ ಥರದ್ದು ಇದೆ. ಬಂದು ಮೂವಿ ನೋಡಿ. ಸ್ಟಾರ್ ಮೂವಿಗೆ ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿದೆ ಮೂವಿ, ಆಲ್ ದ ಬೆಸ್ಟ್. 100 ಡೇಸ್ ಆಗಲಿ. ಚೆನ್ನಾಗಿದೆ ಮೂವಿ, ತುಂಬ ಚೆನ್ನಾಗಿದೆ. ತುಂಬ ಸೂಪರಾಗಿತ್ತು. ಹಾಗೆ ಹೀರೋ ಹೆಂಗೆ ತನ್ನ ಪ್ರೀತಿಸಿದ ಹುಡುಗಿನ ಯಾವ ಥರ ಪಡ್ಕೊಳ್ಬೇಕು, ಮತ್ತು ಅವರ ಅಣ್ಣ ಅವ್ರಿಗೆ ಯಾರೂ ಇಲ್ಲ ಅಂದಾಗ ಅವ್ರ ಕೈ ಹಿಡಿದಾಗ ಅವ್ರ ಕೈನೂ ಬಿಡಬಾರ್ದು ಅಂತ ಇದು ಮಾಡಿದ್ದು ತುಂಬ ಚೆನ್ನಾಗಿತ್ತು. ಪ್ರೀತಿಸೋದಂಗೆ ಮತ್ತು ನಮ್ಗಾದವರು ಸ್ವಂತದವ್ರನ್ನ ಬಿಟ್ಕೊಡ್ಬಾರ್ದು ಅನ್ನೋದಿತ್ತು. ಥ್ಯಾಂಕ್ ಯು ಸೊ ಮಚ್. ಸಿನಿಮಾ ತುಂಬ ಚೆನ್ನಾಗಿತ್ತು. ಹೀರೋ ಆಗಲಿ ಹೀರೋಯಿನ್ ಆಗಲಿ ಸೈಡ್ ಕ್ಯಾರೆಕ್ಟರ್ಸ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮುಂದೆ ಚೆನ್ನಾಗಿ 100 ಡೇಸ್ ಓಡಲಿ ಅಂತ. ಥ್ಯಾಂಕ್ ಯು. ಮೂವಿ ಚೆನ್ನಾಗಿದೆ. ಮೂವಿ ಚೆನ್ನಾಗಿದೆ, ಆಲ್ ದಿ ಬೆಸ್ಟ್. ಮೂವಿ ಚೆನ್ನಾಗಿದೆ, ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಆ್ಯಂಡ್ ಮೂವಿನ ಎಲ್ಲರೂ ಬಂದು ನೋಡಿ ಹೊಸ ಹೀರೋಯಿನ್ಸ್ನೆಲ್ಲ ಚೆನ್ನಾಗಿ ಬೆಳೆಸಿ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ, ತುಂಬ ಟ್ವಿಸ್ಟ್ಗಳಿದೆ. ಬಂದು ಮಿಸ್ ಮಾಡದೆ ಥಿಯೇಟರಲ್ಲಿ ಬಂದು ನೋಡಿ, ಯಾಕಂದರೆ ಬೋರ್ ಆಗಲ್ಲ. ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ನಿಮಗೆ ಒಂದು ಕುತೂಹಲ ಅನ್ನೋದು ಕ್ಯೂರಿಯಾಸಿಟಿನ ಮೇಂಟೈನ್ ಮಾಡಿಸುತ್ತೆ. ಆಮೇಲೆ ಬನ್ನಿ ಎಲ್ಲರೂ ಥಿಯೇಟರಲ್ಲಿ ನೋಡಿ, ಎಲ್ಲರ ಆ್ಯಕ್ಟಿಂಗ್ಸ್ಗೂ ಎಲ್ಲರಿಗೂ ಸಪೋರ್ಟ್ ಕೊಡಿ. ಥ್ಯಾಂಕ್ ಯು. ಮೂವಿ ಚೆನ್ನಾಗಿದೆ, ಎಲ್ಲರಿಗೂ ತುಂಬ ಸೂಪರ್ ಆಗಿದೆ. ಮೂವಿ ಚೆನ್ನಾಗಿದೆ, ಸಖತ್ತಾಗಿದೆ. ಅವರು ಹೀರೋದು ಐಕಾನ್ ಸ್ಟೈಲ್ ಇದೆ, ಅದು ಸಖತ್ತಾಗಿದೆ. ಎಲ್ಲರೂ ಮಿಸ್ ಮಾಡಬೇಡಿ, ನೋಡಿ. ಆಲ್ ದ ಬೆಸ್ಟ್. ನೈಸ್ ಮೂವಿ. ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಹೊಸೊಬ್ರನ್ನ ಹಾಕೊಂಡು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹಿಂಗೆ ಎಂಕರೇಜ್ ಸಿಗಲಿ ಕನ್ನಡ ಸಿನಿಮಾನ. ಕನ್ನಡದ ಥಿಯೇಟ್ರಲ್ಲಿ ಬಂದು ಎಲ್ಲ ನೋಡಿರಿ, ಎಲ್ಲರೂ ಎಂಕರೇಜ್ ಮಾಡಿ. ಚೆನ್ನಾಗಿದೆ. The movie was truly entertaining. The visual effects and the screenplay, the storytelling, everything was really good. I really enjoyed the movie. ತುಂಬ ಚೆನ್ನಾಗಿತ್ತು. I wish everyone to come and talk. ಮೂವಿ ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡ್ಬೇಕಂತ. ಮೂವಿ ಚೆನ್ನಾಗಿದೆ, ನ್ಯಾಚುರಲಾಗಿ ಮಾಡಿದ್ದಾರೆ, ಎಲ್ಲರೂ ಬಂದು ನೋಡ್ಬೋದು. ಚೆನ್ನಾಗಿದೆ ಮೂವಿ, ಚೆನ್ನಾಗಿತ್ತು. ಲೈಕ್ ಐ ಎಂಜಾಯ್ಡ್ ಇಟ್. ಫಿಲಮ್ ತುಂಬ ಚೆನ್ನಾಗಿದೆ. ಅವರು ಹೊಸ ಡೈರೆಕ್ಟರ್ ಅಂತ ಅನಿಸಲ್ಲ, ಅವರಿಗೆ ತುಂಬ ಅನುಭವ ಇರೋ ಥರ ಮಾಡಿದ್ದಾರೆ. ಮತ್ತು ಒಂದು 3-4 ಸೀನು ತುಂಬ ಪರ್ಸ್ನಲ್ಲಾಗಿ ಟಚ್ ಆಯಿತು. ಒಂದು ಎದುರುಗಡೆ ಒಂದು ವಿಲನ್ ಇರ್ತಾನೆ, ಅವನ ತಲೆಯಿಂದ ಇವರು ಹೀರೋ ನೋಡಿದ ತಕ್ಷಣ ನೀರು ಇಳಿಯುತ್ತೆ. ಆ ಥರ ಸೀನ್ಗಳು ತುಂಬ ಇದ್ದಾವೆ. ತುಂಬ ಚೆನ್ನಾಗಿದೆ ಫಿಲಮ್. ಥ್ಯಾಂಕ್ ಯು. ಇಷ್ಟ ಆಯಿತು, ಚೆನ್ನಾಗಿದೆ.